ಶ್ರೀ ಶಂಕರಾಚಾರ್ಯರು. 3 ಬಗೆಯ ಜನರು ಇರ್ತಾರೆ. ಪ್ರವಾಹ ಬಂದಾಗ ಪ್ರವಾಹದೊಟ್ಟಿಗೆ ಕೊಚ್ಚಿಕೊಂಡು ಹೋಗುವರು ಕೆಲವರು. ಕೆಲವರು ಪ್ರವಾಹದ ವಿರುದ್ಧ ಯೋಚಿಸ್ತಾರೆ. ಆದರೆ ಅತ್ಯಂತ ಅಪರೂಪದ ವರ್ಗ ಯಾವುದು ಅಂದ್ರೆ ಪ್ರವಾಹವನ್ನೇ ಹಿಂದಿರುಗಿಸುವವರು, ಪ್ರವಾಹದ ದಿಕ್ಕನ್ನೇ ಬದಲಾಯಿಸುವರು. ಇದು ಶ್ರೀ ಶಂಕರಾಚಾರ್ಯರು. ಸಾವಿರಾರು ವರ್ಷದ ಹಿಂದೆ ಅವರು ಹುಟ್ಟಿದಾಗ ಪ್ರವಾಹ ಸನಾತನ ಧರ್ಮಕ್ಕೆ ಅಭಿಮುಖವಾಗಿರಲಿಲ್ಲ. ಬಹುದೊಡ್ಡ ಪ್ರವಾಹ, ಭಾರತವೂ ಬಹಳ ದೊಡ್ಡದಾಗಿತ್ತು, ಇವತ್ತಿಗಿಂತೂ ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು. ಆ ಸಂಪೂರ್ಣ ಭಾರತ ವಿಶ್ವ ಸನಾತನ ಧರ್ಮವನ್ನು ಮರೆತು, ವೈದಿಕ ಧರ್ಮವನ್ನು ಮರೆತು ಪ್ರಮುಖವಾಗಿ ಹೋಗ್ತಾ ಇರುವಾಗ ಶಂಕರಾಚಾರ್ಯರು ಹುಟ್ಟು ಬಂದಿತ್ತು. ಏನಿತ್ತು ಅವರಲ್ಲಿ ಅಂದ್ರೆ ಏನೂ ಇರಲಿಲ್ಲ. ಹೇಳಿ ಕೇಳಿ ಬಾಲಕ ಅವರು. 16 ವರ್ಷ ಶಂಕರಾಚಾರ್ಯರು ಧರ್ಮಸ್ಥಾಪನೆಗೆ ಹೊರಟಾಗ ಅವರ ವಯಸ್ಸು 16. ಕಾರ್ಯ ಮುಕ್ತಾಯ ಮಾಡಿದಾಗ 32. ಅಂದ್ರೆ ಹುಡುಗ ಅಂತ ಹೇಳ್ಬೋದು ಅಂತ ವಯಸ್ಸು. ಇನ್ನು ರಾಜಾಶ್ರಯವಿಲ್ಲ, ರಾಜಾಶ್ರಯವೆಲ್ಲ ಅವೈದಿಕ ಮತಗಳಿಗಿತ್ತು. ಅವತ್ತಿಗಂತ ಜೈನ ಬೌದ್ಧ ಮತಗಳಿಗೆ ಸಂಪೂರ್ಣ ರಾಜಾಶ್ರಯ ಬಿದ್ದಿದ್ದು. ಸೇನಾಬಲವಿಲ್ಲ, ಧನಬಲ ಇಲ್ಲವೇ ಇಲ್ಲ, ಜನಬಲ ಇಲ್ಲ. ಯಾಕಂದ್ರೆ ಏಕಾಂಗಿ ಹೊರಟಿದ್ದವರು. ಗೋವಿಂದ ಗುರುಗಳಿಗೆ ಶಿಷ್ಯರಾಗಿ ಅವರು ಅವ್ರ ಜೊತೆಗೆ ಬೇರೆ ಯಾರಿದ್ರು ಪ್ರಾರಂಭ ಮಾಡುವಾಗ? ಯಾವುದೂ ಇಲ್ಲ. ಸಾಲದಕ್ಕೆ ಸನ್ಯಾಸಿ ಬೇರೆ. ಆದ್ರೆ ಅವ್ರು ಮಾಡಿದ ಕೆಲಸ ಅಂದ್ರೆ ಅತ್ಯಾಶ್ಚರ್ಯಕರವಾಗಿರ್ತಕ್ಕಂಥದ್ದು. ಸುಭಾಷಿತ ನೆನಪಾಗ್ತದೆ, ಕ್ರಿಯಾ ಸಿದ್ಧಿ ಸತ್ವೇ ಭವತಿ ಮಹತಾಂ ನ ಉಪಕರಣೆ. ಮಹಾತ್ಮರಿಗೆ ಉಪಕರಣಕ್ಕಿಂತ ಅಂತಃಕರಣ ಮುಖ್ಯವಾಗಿರ್ತದೆ ಅಂತ. ಅವ್ರಿಗೆಲ್ಲವೂ ತಮ್ಮ ಅಂತಃಸತ್ವದಿಂದ, ಉಪಕರಣಗಳ ಬರದಿಂದ ಅಲ್ಲ. ಮಹಾತ್ಮರಿಗೆ ಉಪಕರಣಗಳು ಮುಖ್ಯ ಅಲ್ಲ. ಉಪಕರಣಗಳು ಕಡಿಮೆ ಉಂಟು ಅಂತ ಮಹಾತ್ಮರು ಅಲಕ್ಷ್ಯ ಮಾಡಬಾರ್ದು. ಅವರ ಅಂತಃಕರಣದಿಂದ ಗೆಲ್ಲಬಲ್ಲವರು ಅಂತ. ಶಂಕರಾಚಾರ್ಯರು ಅದಕ್ಕೆ ಮತ್ತೊಂದು ಉದಾಹರಣೆ. ಹಾಗಾಗಿ ಬಾಹ್ಯ ದೃಷ್ಟಿಯಿಂದ ನೋಡಿದ್ರೆ ಯಾವ ಪರಿಕರಗಳು ಇಲ್ಲದೆ ತರುಣ ಸನ್ಯಾಸಿ ಮಾಡಿದ ಕೆಲಸ ಅಂದ್ರೆ ಇವತ್ತು 100 ವರ್ಷ ದೊಡ್ಡ ದೊಡ್ಡ ಸಂಘಟನೆಗಳು ಯಾವ್ದನ್ನು ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ. ಅದನ್ನು ಕೆಲವು ವರ್ಷದಲ್ಲಿ ಅವರು ಮಾಡಿದರು. ಇವತ್ತು ವಾಹನಗಳ ಸೌಕರ್ಯ ಇಲ್ಲ. ಇವತ್ತು ಮನಸ್ಸು ಮಾಡಿದ್ರೆ ಇಲ್ಲಿಂದ ಹೊರಟು ಇವತ್ತು ದೆಹಲಿ ತಲುಪಬಹುದು, ಕಲ್ಕತ್ತಾ ತಲುಪಬಹುದು, ಮುಂಬೈ ತಲುಪಬಹುದು, ಅಥವಾ ವಿದೇಶಗಳನ್ನು ತಲುಪಬಹುದು. ಏನಿಲ್ಲ ಅವತ್ತು. ಕಾಲ್ನಡಿಗೆ, ಬಾಯಿ ಮಾತು, ಹೃದಯದಲ್ಲಿ ತಪಸ್ಸೆಯ ಶಕ್ತಿ, ಬಾಯಲ್ಲಿ ವಾಕ್ಶಕ್ತಿ, ಪಾದಗಳನ್ನು ನಡೆಯುವ ಶಕ್ತಿ, ಈ 3 ಶಕ್ತಿ ಅವ್ರ ಹತ್ರ ಇದ್ದಿದ್ದು. ಆದ್ರೆ ಏನೆಲ್ಲ ಮಾಡಿದ್ರು ಶಂಕರಾಚಾರ್ಯರು. ನಮ್ಮ ದೇಶಕ್ಕೆ ಭಾರತ ಅಂತ ಹೆಸರು. ಇಂಡಿಯಾ ಅಲ್ಲ. ಭಾ ಅಂದ್ರೆ ಬೆಳಕು, ಭಾರತ ಅಂದ್ರೆ ಬೆಳಕಿನ ದೇಶ, ಬೆಳಕು ಆನಂದಗಳ ದೇಶ. ರಥ ರತಿ ಆನಂದ. ಹಾಗೆ ಭಾರತ ಅಂದ್ರೆ ಬೆಳಕು ಆನಂದಗಳ ದೇಶ. ಈ ಬೆಳಕಿನ ದೇಶದಲ್ಲಿ ಕತ್ತಲು ತುಂಬಿತ್ತು ಅವತ್ತು. ಆನಂದದ ದೇಶದಲ್ಲಿ ದುಃಖ ಮುಸುಕಿತ್ತು. ಅಂತ ಕಾಲ ಅದು. ಯಾರು ಉದ್ಧರಿಸುವವರಿಲ್ಲ. ರಾಜಪೇಟೆಗಳು ಧರ್ಮ ರಕ್ಷಣೆಗೆ ಇರ್ತಕ್ಕಂಥವು, ಅವೇ ಧರ್ಮವನ್ನು ಬಿಟ್ಟುಬಿಟ್ಟಿವೆ. ಅಂತ ಕಾಲ ಅದು. ಅದು ಮಾತ್ರ ಅಲ್ಲ, ವಿಧರ್ಮಕ್ಕೆ ಪ್ರೋತ್ಸಾಹ ಕೊಡ್ತಾ ಇವೆ, ಅವೇ ಆಶ್ರಯ ಕೊಡ್ತಾ ಇವೆ. ಆದ್ರೆ ಭಾಷೆಯಲ್ಲಿ ಉಲ್ಲೇಖ ಮಾಡುವ ಹಾಗೆ ನಿಜ ಶತ್ರುಗಳು ಬಹಳ, ನಾನೊಬ್ಬನೇ. ಆದ್ರೆ ಖಂಡಿತವಾಗಿ ನಾನು ಅಂಜೋದಿಲ್ಲ, ಅಳ್ಕೋದಿಲ್ಲ. ಸತ್ಯಕ್ಕಾಗಿ ಏನ್ ಮಾಡ್ಬೇಕೋ ನಾನು ಅದನ್ನು ಮಾಡಿಯೇ ಮಾಡ್ತೇನೆ ಅಂತ ಛಲ ತೊಟ್ಟು ಹೊರಟವರು ಶಂಕರಾಚಾರ್ಯರು. ಈ ಕ್ವಾಂಟಿಟಿಗಿಂತ ಕ್ವಾಲಿಟಿ ಮುಖ್ಯ. ಅದಕ್ಕೆ ಶಂಕರಾಚಾರ್ಯರ ಉದಾಹರಣೆ. ಶಂಕರಾಚಾರ್ಯರ ಆಯುಷ್ ಪ್ರಮಾಣ ನೋಡಿದ್ರೆ ಬಹಳ ಸಣ್ಣದು, ಮಾಡಿದ ಸಾಧನೆ ಬಹಳ ದೊಡ್ಡದು. ಎಷ್ಟು ವರ್ಷ ಬದುಕಿದಾನೆ ಅನ್ನೋದು ಮುಖ್ಯ ಅಲ್ಲ, ಏನ್ ಮಾಡಿದಾನೆ ಅದು ಮುಖ್ಯ. ಶಂಕರಾಚಾರ್ಯರ ಕಾಲ ಹೇಗಿತ್ತು ಅಂದ್ರೆ ಕಾಲಗಳು ಹಾಗೆ ಅಂತ. ಹಳತೆಲ್ಲವೂ ಸರಿ ಹೊಸ್ತೆಲ್ಲವೂ ತಪ್ಪು ಅನ್ನೋ ಕಾಲಕ್ಕಿಲ್ವು, ಹೊಸ್ತೆಲ್ಲವೂ ಸರಿ ಹಳತೆಲ್ಲವೂ ತಪ್ಪು ಅನ್ನೋ ಕಾಲಕ್ಕಿಲ್ವು. ಯಜ್ಞಯಾಗ ತಪ್ಪು, ಪೂಜೆ ದಾನ ತಪಸ್ಸು ತಪ್ಪು, ಎಲ್ಲವೂ ತಪ್ಪು. ಭಕ್ತಿ ತಪ್ಪು, ಸಾಧನೆ ತಪ್ಪು, ಎಲ್ಲ ತಪ್ಪು ಅನ್ನೋ ಕಾಲದಲ್ಲಿ ಹುಟ್ಟಿದ್ದು. ಇಡೀ ಪ್ರಪಂಚನೇ ಪರಿವರ್ತನೆ ಮಾಡಿದ್ರು ಕೇವಲ 32 ವರ್ಷದಲ್ಲಿ. ಆ ಶ್ಲೋಕ ತುಂಬಾ ಚೆನ್ನಾಗಿದೆ, ಶಂಕರಾಚಾರ್ಯರ ಜೀವನ ಪ್ರತಿಪಾದನೆ ಮಾಡ್ತಕ್ಕಂಥ ಶ್ಲೋಕ. ಅಷ್ಟವರ್ಷೇ ಚತುರ್ವೇದಿ. ಒಂದೊಂದು ವೇದಕ್ಕೆ ಒಂದೊಂದು ಆಯುಷ್ಯ ಬೇಕು,
ಒಂದೊಂದು ವೇದ ಅಧ್ಯಯನ ಮಾಡೋದಕ್ಕೆ. ಶಂಕರಾಚಾರ್ಯರಿಗೆ 4 ವರ್ಷ ಸಾಕಾಯ್ತಂತೆ, 4 ವೇದಕ್ಕೆ. 5 ವರ್ಷ ಉಪನಯನ, 5, 6, 7, 8 4 ವರ್ಷದಲ್ಲಿ 4 ವೇದಗಳ ಅಧ್ಯಯನ. 4 ಜನ್ಮ ಬೇಕು ನಮ್ಗೆ, 4 ಜನ್ಮದಲ್ಲಿ ಮುಗಿಯೋದಲ್ಲ. ಆದ್ರೆ 4 ವರ್ಷದಲ್ಲಿ ಮಾಡಿದಾರೆ ಅದನ್ನ, ಅಂತ ಎಳೆ ವಯಸ್ಸಿನಲ್ಲಿ. ಮತ್ತೆ 4 ವರ್ಷದಲ್ಲಿ 9, 10, 11, 12 ಏನ್ ಮಾಡಿದ್ರು? ಚಿನ್ನದಾಂಡು ಬುಗುಡಿ ಆಗ್ಲಿಲ್ಲ. 4 ವರ್ಷದಲ್ಲಿ ಎಲ್ಲ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದ್ರು, ಸರ್ವಶಾಸ್ತ್ರವಿತ್ತು. ಏಕಸ್ಮಿನ್ ಜನ್ಮನಿ ಏಕಂ ಶಾಸ್ತ್ರ ಅಂತ ಹೇಳ್ತಾರೆ, ಅಲ್ಲಿ ಕೂಡ ಒಂದು ಜನ್ಮಕ್ಕೊಂದು ಶಾಸ್ತ್ರ ಅಂತ. ಆದ್ರೆ ಎಲ್ಲ ದರ್ಶನಗಳನ್ನ, ಶಾಸ್ತ್ರಗಳನ್ನ ಅವರು ಕೇವಲ 4 ವರ್ಷದ ಅಧ್ಯಯನ ಮಾಡಿದ್ದಾರೆ. ಮತ್ತೆ 4 ವರ್ಷ ಷೋಡಶೇ ಕೃತವಾನ್ ಭಾಷ್ಯಂ, 13, 14, 15, 16 4 ವರ್ಷಗಳಲ್ಲಿ ಭಾಷ್ಯಗಳ ರಚನೆ ಮಾಡಿದ್ರು. ಭಗವದ್ಗೀತೆಗೆ ಭಾಷ್ಯ, ಬ್ರಹ್ಮಸೂತ್ರಕ್ಕೆ ಭಾಷ್ಯ, ಉಪನಿಷತ್ತುಗಳಿಗೆ ಭಾಷ್ಯ, ಪ್ರಸ್ಥಾನ ತ್ರಯ ಅಂತ ಹೇಳ್ತಾರೆ, ಇದಕ್ಕೆ ಭಾಷ್ಯಗಳನ್ನು ರಚನೆ ಮಾಡಿದ್ರು. 16 ವರ್ಷ ಆಗುವಾಗ ತಯಾರಿ ಮುಗಿದಿತ್ತು ಅವ್ರಿಗೆ. ಮತ್ತೆ 16 ವರ್ಷ, 32ನೇ ವಯಸ್ಸು, ಅಷ್ಟರೊಳಗೆ ಇಡೀ ಭಾರತವನ್ನು ಪರ್ಯಟನೆ ಮಾಡಿ ಇಡೀ ಭಾರತವನ್ನು ಬದಲಾವಣೆ ಮಾಡಿದ್ದಾರೆ. ಅಂತ ಸಂಪೂರ್ಣ ಭಾರತ ವರ್ಷವನ್ನು ಪರ್ಯಟನೆ ಮಾಡಿ ಸನಾತನ ಧರ್ಮದ ಪ್ರತಿಷ್ಠೆಯನ್ನು ಅವರು ಮಾಡಿದರು. ಹಾಗಾಗಿ ಇವತ್ತು ನಾವು ಜನ್ವಾರ ಹಾಕೊಳ್ತಾ ಇದ್ರೆ, ಗಂಟೆ, ದರ್ಬೆ, ಮೂರ್ತಿ, ಪೂಜೆ ಎಲ್ಲ ಉಳಿದ್ರೆ ಅವ್ರ ಕಾರಣಕ್ಕೆ. ಅವತ್ತು ಶಂಕರಾಚಾರ್ಯ ಬರೆದು ಹೋಗಿದ್ರೆ ಯಾವುದು ಉಳಿತಿರ್ಲಿಲ್ಲ, ನಮ್ಮ ಧರ್ಮದ ಹೆಸರೇ ಇರ್ತಿರ್ಲಿಲ್ಲ. ಆದ್ರೆ ಆ ಧರ್ಮಕ್ಕೆ ಸನಾತನ ಧರ್ಮ ಅಂತ ಹೆಸರು. ಸನಾತನ ಅಂದ್ರೆ ಸದಾತನ ಅಂತ, ಎಂದೆಂದೇ ಇರ್ತಕ್ಕಂಥದ್ದು, ಅವಿನಾಶಿ ಅಂತ. ಹಾಗಾಗಿ ಇಂಥವ್ರು ಮಧ್ಯ ಮಧ್ಯದಲ್ಲಿ ಹುಟ್ಟು ಬಿಡ್ತಾರೆ. ಅದಕ್ಕೆ ಏನಾದ್ರು ಗ್ರಹಣ ಬರ್ತದೆ ಅಂತ ಅನ್ಸಿದ್ರೆ, ಆಪತ್ತು ಬರ್ತದೆ ಅಂತ ಅನ್ಸಿದ್ರೆ ಹುಟ್ಟು ಬಂದು ಬಿಡ್ತಾರೆ, ದೇವರೇ ಬರ್ತಾನೆ. ಹಾಗೆ ಬಂದವರು ಶಂಕರಾಚಾರ್ಯರು. ನೋಡಿ, ಇವತ್ತು ಭಾರತ ಒಂದು ದೇಶ, ಒಂದು ಸರ್ಕಾರ ಇದೆ, ಒಂದು ಸೇನೆ ಇದೆ, ಒಂದೇ ಒಂದು ಅರ್ಥ ವ್ಯವಸ್ಥೆ ಇದೆ. ಆದ್ರೆ ನಾವು ಒಂದಾಗಿಲ್ಲ, ನಾವೆಲ್ಲ ಬೇರೆ 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 ಆಗಿದ್ದೇವೆ. ಅಂದ್ರೆ ಅವತ್ತು ಹಾಗಲ್ಲ. ಅವತ್ತು ಬೇರೆ ಬೇರೆ ರಾಜ್ಯಗಳು, ಅಂಗ, ವಂಗ, ಕಲಿಂಗ, ಕಾಂಬೋಜ, ಪ್ರತ್ಯೇಕ ರಾಷ್ಟ್ರಗಳು, ಒಂದೊಂದಕ್ಕೂ ರಾಜರು ಬೇರೆ ಬೇರೆ, ಸೈನ್ಯ ಬೇರೆ ಬೇರೆ, ಆರ್ಥಿಕ ವ್ಯವಸ್ಥೆ ಬೇರೆ ಬೇರೆ. ಆದರೂ ಅಂತ ಭಾರತ ಶಂಕರಾಚಾರ್ಯರು ಒಂದಾಗಿಸಿದ್ರು. ಏನ ಭಾರತ ದೇಶೋಯಂ ಏಕ ರಾಷ್ಟ್ರೀಕೃತ ಸ್ವಯಂ. ಈ ಭಾರತ ದೇಶವು ಏಕರಾಷ್ಟ್ರ ಅಂತಾಗಿದ್ದು ಆದಿಶಂಕರಾಚಾರ್ಯರಿಂದ, ಅವರ ಕಾರಣದಿಂದಾಗಿ. ಧರ್ಮದ ಸೂತ್ರದಲ್ಲಿ ರಾಷ್ಟ್ರವನ್ನು ಬಂಧಿಸಿ ಒಂದು ಮಾಡಿರ್ತಕ್ಕಂಥವ್ರು. ರಾಜರು ಬೇರೆ ಬೇರೆ ಇರಲಿ, ವ್ಯವಸ್ಥೆ ಬೇರೆ ಬೇರೆ ಇರಲಿ, ಆದ್ರೆ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ನಮ್ಮನ್ನು ಒಂದುಗೂಡಿಸಿದವರು ಶಂಕರಾಚಾರ್ಯರು ಅಂತ. ಅದ್ರ ಕಲ್ಪನೆ ನಿಮ್ಗೆ ಕೊಡ್ಬೋದು. ಶಂಕರಾಚಾರ್ಯರು ಪಂಚಾಯತನ ಪೂಜಾ ಪದ್ಧತಿ ಅಂತಂದ್ರು. ಅದಕ್ಕಿಂತ ಮೊದಲು ಮತಗಳಾಗಿದ್ವು. ಸೌರಮತ, ಸೂರ್ಯೋಪಾಸಕರು, ಗಾಂಡಪದ ಮತ, ಗಣಪತಿ ಉಪಾಸಕರು, ಶಾಕ್ತ ಮತ, ಶಕ್ತಿ ಉಪಾಸಕರು, ವಿಷ್ಣುವಿನ ಉಪಾಸಕರು, ಶಿವನ ಉಪಾಸಕರು, ಬೇರೆ 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 ಮತಗಳು, ಒಂದಕ್ಕೊಂದಕ್ಕೆ ಯುದ್ಧ. ಶಂಕರಾಚಾರ್ಯ ಕಾಲ ಏನಾಗಿತ್ತು ಅಂದ್ರೆ ಒಂದಕ್ಕೊಂದು ಪರಸ್ಪರ ವಿರೋಧ, ಪರಸ್ಪರ ದ್ವೇಷ, ಅದರಲ್ಲಿ ತುಂಬಾ ದೋಷಗಳು. ಒಂದೊಂದು ಪಂಥದಲ್ಲೂ ಕೂಡ ನಾನಾ ಪ್ರಕಾರದ ಕಿಲ್ಬಿಷ ಸೇರ್ಬಿಟ್ಟಿತ್ತು. ಶಂಕರಾಚಾರ್ಯರು ಖಂಡನಾಚಾರ್ಯರೂ ಹೌದು, ಸ್ಥಾಪನಾಚಾರ್ಯರು ಹೌದು. ಷಣ್ಮತ ಖಂಡನಾಚಾರ್ಯರು ಹೌದು, ಷಣ್ಮತ ಸ್ಥಾಪನಾಚಾರ್ಯರು ಹೌದು. ಅವೆಲ್ಲ ದೂಷಿತವಾಗಿದ್ವಲ್ಲ, ಖಂಡಿಸಿದ್ರು ಅದನ್ನೆಲ್ಲ. ಅಂತ ಶಕ್ತಿ ಇತ್ತು ಅವ್ರಿಗೆ, ಆತ್ಮಶಕ್ತಿ ಇತ್ತು, ಬುದ್ಧಿಶಕ್ತಿ ಇತ್ತು, ವಿದ್ಯೆ ಇತ್ತು ಅವರಲ್ಲಿ. ವಾದದಿಂದ ಪರಾಭವಗೊಳಿಸಿದ್ರು. ಆಮೇಲೆ ಸರಿಯಾಗಿ ಪುನಃ ಸ್ಥಾಪನೆ ಮಾಡಿದ್ರು. ಈಗ ಮನೆ ಹೊಡೆದಾದ್ರೆ ಅದನ್ನ ಕಿತ್ತ ಹೊಸ ಮನೆ ಕಟ್ತೇವೆ. ಹಾಗೆ ಈ ಮತಗಳ ಆ ಕಿಲ್ಬಿಷ ಕಿಟ್ಟ ಏನಿದೆ ಅದ್ರ ಅಂಗಿ ಕವಚ ತೆಗೆದು ಅದನ್ನ ವಿಸರ್ಜನೆ ಮಾಡಿ ಪುನಃ ಅದನ್ನು ಪ್ರತಿಷ್ಠೆ ಮಾಡಿದ್ದಾರೆ ಶಂಕರಾಚಾರ್ಯರು. ಪುನಃ ಪ್ರತಿಷ್ಠೆ ಮಾಡುವಾಗ ಸುವ್ಯವಸ್ಥಿತವಾಗಿ, ದೋಷರಹಿತವಾಗಿ ಅದನ್ನ ಪ್ರತಿಷ್ಠೆ ಮಾಡಿದ್ರು. ಆಗ ಏನ್ ಮಾಡಿದ್ರು ಅಂದ್ರೆ, ಈ ವಿಷ್ಣು ಶಿವ ಅಂತ ಕಚ್ಚಾಡಬೇಡಿ, ಎಲ್ಲವನ್ನೂ ಪೂಜೆ ಮಾಡಿ, ಯಾವ್ದಾದ್ರು ಒಂದನ್ನು ಮುಖ್ಯವಾಗಿಟ್ಕೊಳ್ಳಿ. ಅವರವರಿಗೆ ಯಾವ್ದು ಬೇಕೋ, ಅವರವರಿಗೆ ಯಾವ್ದು ಹೊಂದಾಣಿಕೆ ಆಗ್ತದೆ ಅದನ್ನು ಮುಖ್ಯವಾಗಿಟ್ಕೊಳ್ಳಿ. ಸೂರ್ಯ, ಗಣಪತಿ, ಅಂಬಿಕ, ಶಿವ, ವಿಷ್ಣು ಇದನ್ನು ಒಟ್ಟಿಗೆ ಪೂಜೆ ಮಾಡಿ. ಹಾಗಂತ ಏಕ ತತ್ವೋಪಾಸನೆ ಮುಖ್ಯ. ಗುರಿ ಮುಟ್ಟಬೇಕು ಅಂದ್ರೆ 5 ದಾರಿ ಒಳ್ಳೆದಂತ 5 ದಾರಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಒಂದೇ ದಾರಿ ಹೋಗ್ಬೇಕು. ಹಾಗಾಗಿ ಒಂದು ಮುಖ್ಯ ಅಂತ, ವಿಷ್ಣು ಪಂಚಾಯತನ, ಶಿವ ಪಂಚಾಯತನ, ಶಕ್ತಿ ಪಂಚಾಯತನ. ಆದ್ರೆ ಆ ಪಂಚಾಯತನ ಎಷ್ಟು ಚೆನ್ನಾಗಿದೆ ಕಲ್ಪನೆ ಅಂದ್ರೆ ಅದರಲ್ಲೊಂದು ಸ್ವಾರಸ್ಯ ಇದೆ. ಸ್ವಾರಸ್ಯ ಏನಂದ್ರೆ 5 ಬಿಂಬಗಳು ಭಾರತದ 5 ಭಾಗದಿಂದ ಬರ್ತವೆ. ಸೂರ್ಯ ಪಶ್ಚಿಮ ಭಾರತದಿಂದ, ಸ್ಫಟಿಕ
ಸೂರ್ಯ ಪಶ್ಚಿಮ ಭಾರತದಲ್ಲಿ ಸಿಗ್ತಕ್ಕಂಥದ್ದು. ಗಣಪತಿ ಪೂರ್ವ ಭಾರತದ ಶಿವಣಾ ನದಿ ಅಲ್ಲಿ ಸಿಗ್ತಕ್ಕಂಥದ್ದು, ಆ ಚೂರ್ಣಬದ್ಧ ಶಿಲೆ ಅದು. ಹಾಗೆ ಅಂಬಿಕಾ ದುರ್ಗೆ ನಮ್ಮ ದಕ್ಷಿಣ ಭಾರತ ಸಿಗ್ತದೆ, ಸ್ವರ್ಣಮುಖಿ ಶಿಲೆ ಅದು. ಶಿವ ವಿಷ್ಣುವಿನ ಸಾಲಿಗ್ರಾಮ ಅದು ಉತ್ತರ ಭಾರತದ ನೇಪಾಳದಲ್ಲಿ ಸಿಗ್ತದೆ ಅದು. ಶಿವ ಅಂದ್ರೆ ಮಧ್ಯ ಭಾರತದ ನರ್ಮದಾ ನದಿಯಲ್ಲಿ ಆ ಬಾಣಲಿಂಗ ಸಿಗ್ತದೆ. ಹಾಗಾಗಿ ಭಾರತವನ್ನ ನೀವು 5 ಭಾಗ ಮಾಡಿದ್ರೆ, ಪೂರ್ವ ಭಾರತ, ಪಶ್ಚಿಮ ಭಾರತ, ಉತ್ತರ ಭಾರತ, ದಕ್ಷಿಣ ಭಾರತ, ಮಧ್ಯ ಭಾರತ ಅಂತ 5 ವಿಭಾಗ ಮಾಡಿದ್ರೆ ಈ ಪಂಚಾಯತ್ 5 ಬಿಂಬಗಳು ಆ 5 ಭಾಗದಿಂದ ಬರ್ತವೆ ಅಂತ. ನೀವು ಪಂಚಾಯತ್ನ ಪೂಜೆ ಮಾಡಿದರೆ ಭಾರತ ಮಾತ್ರ ಪೂಜೆ ಮಾಡಿದಾಗ ಆಯ್ತು ಅಂತ. ಸಂಪೂರ್ಣ ಭಾರತ ಉಂಟಲ್ಲಿ, ಸಂಪೂರ್ಣ ಭಾರತದ ಪ್ರಾತಿನಿಧ್ಯ ಉಂಟದ್ರಲ್ಲಿ. ಶಂಕರಾಚಾರ್ಯರಿಗೆ ಅಖಂಡ ಭಾರತದ ಸಂಪೂರ್ಣ ಭಾರತದ ಕಲ್ಪನೆ ಇತ್ತು ಅನ್ನೋದಕ್ಕೆ ಆ ಪಂಚಾಯತ್ನ ಪೂಜೆಯ ಸಾಕ್ಷಿ. ಅದು ಶಂಕರಾಚಾರ್ಯರಂತವ್ರು ಅವ್ರು ಯಾವ ಅಧಿಕಾರವನ್ನು ಬೆಳೆಸಲಿಲ್ಲ, ಪಡ್ಕೊಳ್ಳೂ ಇಲ್ಲ. ಅವ್ರನ್ನ ಏನಂತ ವರ್ಣನೆ ಮಾಡುದು? ಜಗದ್ಗುರು, ಗುರು ಯಾವ ಶಬ್ದವೂ ಕೂಡ ಕಡಿಮೆ ಅವರಿಗೆ. ಆದಿಗುರು, ಅವ್ರಿಗಿಂತ ಹಿಂದೆ ಎಷ್ಟೋ ಜನ ಗುರುಗಳಾಗೋಗಿದ್ದಾರೆ, ಆದ್ರೂ ಕೂಡ ಆದಿಗುರು ಶಬ್ದ ಅವ್ರಿಗೆ ಸಲ್ಲಂತದ್ದು. ಹಾಗಾಗಿ ನಾವೆಲ್ಲ ಭಾಗ್ಯವಂತರು, ನಾವೆಲ್ಲ ಭಾರತದಲ್ಲಿ ಹುಟ್ಟಿದ್ದೇವೆ.